ನಮಸ್ಕಾರ. ಇಂದು ನಾವು ಭಗವದ್ಗೀತೆ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ 11ನೇ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೇನೆಗೆ ಮತ್ತೊಂದು ಆಜ್ಞೆ ನೀಡುತ್ತಾನೆ. ಸಂಸ್ಕೃತದಲ್ಲಿ ಶ್ಲೋಕ ಆಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಇದರ ಅರ್ಥ ಕನ್ನಡದಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ನಿಂತುಕೊಂಡು ಭೀಷ್ಮ ಪಿತಾಮಹರನ್ನು ವಿಶೇಷವಾಗಿ ರಕ್ಷಿಸಬೇಕು ಎಂದು ದುರ್ಯೋಧನನು ಹೇಳುತ್ತಾನೆ. ಇಲ್ಲಿ ದುರ್ಯೋಧನನು ತನ್ನ ಸೇನೆಯನ್ನು ಏಕಾಗ್ರಗೊಳಿಸಲು ಈ ಮಾತು ಹೇಳುತ್ತಾನೆ. ಅವನಿಗೂ ಗೊತ್ತಿತ್ತು ಭೀಷ್ಮ ಪಿತಾಮಹರು ಸೇನೆಯ ಮೂಲ ಶಕ್ತಿ ಮತ್ತು ಪ್ರೇರಣೆ ಎಂದು. ಅವರು ಬಲಿಷ್ಠರಾಗಿದ್ದರು, ವಯೋವೃದ್ಧರಾಗಿದ್ದರು. ಆದ್ದರಿಂದ ಎಲ್ಲಾ ಯೋಧರು ಒಟ್ಟಿಗೆ ಸೇರಿ ಭೀಷ್ಮರನ್ನು ಕಾಯಬೇಕು ಎಂದು ದುರ್ಯೋಧನನು ತನ್ನ ಸೇನೆಗೆ ಸೂಚಿಸುತ್ತಾನೆ. ಇಲ್ಲಿ ದುರ್ಯೋಧನನ ಮನಸ್ಸಿನಲ್ಲಿ ಭಯ ಮತ್ತು ಅಶಾಂತಿ ಗೋಚರಿಸುತ್ತದೆ. ಈ ಶ್ಲೋಕದಲ್ಲಿ ಜೀವನದ ಪಾಠವೇನೆಂದರೆ, ಜೀವನದಲ್ಲಿ ನಾವು ಯಾವಾಗಲೂ ನಮ್ಮ ಆಧಾರದ ಗುರುಗಳು, ಹಿರಿಯರು ಮತ್ತು ಮಾರ್ಗದರ್ಶಕರನ್ನು ಗೌರವಿಸಬೇಕು ಮತ್ತು ರಕ್ಷಿಸಬೇಕು. ಒಂದು ತಂಡದಲ್ಲಿ ನಾಯಕ ಅಥವಾ ಪ್ರೇರಕ ವ್ಯಕ್ತಿಯ ಶಕ್ತಿಯೇ ಇಡೀ ತಂಡವನ್ನು ಬಲಗೊಳಿಸುತ್ತದೆ. ನಾವು ಯಾವ ಕ್ಷೇತ್ರದಲ್ಲಿರಲಿ ಮೂಲ ತತ್ವ ಮೌಲ್ಯಗಳನ್ನು ಕಾಯ್ದುಕೊಂಡರೆ ಮಾತ್ರ ಜಯ ಸಾಧ್ಯ. ಈ ಶ್ಲೋಕ ನಮಗೆ ಕಲಿಸುವ ಪಾಠ, ನಮ್ಮ ಮೂಲ ಆಧಾರವನ್ನು ಯಾವಾಗಲೂ ರಕ್ಷಿಸಬೇಕು. ಪ್ರೇರಣಾದಾಯಕ ವ್ಯಕ್ತಿಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಹೀಗಾಗಿ ಜೀವನದಲ್ಲಿ ಯಾವಾಗಲೂ ಮೌಲ್ಯಗಳು, ಹಿರಿಯರ ಆಶೀರ್ವಾದ ಮತ್ತು ಧರ್ಮದ ರಕ್ಷಣೆ ಮಾಡೋಣ. ಧನ್ಯವಾದಗಳು.